ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಮ್ಮ ಸುತ್ತಲಿನಲ್ಲಿ ಕಾಣಸಿಗುವ ಪ್ರತಿಯೊಂದು ಸಸ್ಯಗಳು ಹಲವಾರು ಔಷಧೀಯ ಗುಣವನ್ನ ಹೊಂದಿದೆ. ಅಂತಹ ಸಸ್ಯಗಳಲ್ಲಿ ಹಳ್ಳಿ ಪ್ರದೇಶದಲ್ಲಿ ಎಲ್ಲೆಂದರಲ್ಲಿ ಬೆಳೆಯುವ ಉಮ್ಮತ್ತಿ ಗಿಡವು ಒಂದು. ಇದರ ಎಲೆಗಳು ಹೂಗಳಲ್ಲಿ ಔಷಧೀಯ ಗುಣವು ಹೇರಳವಾಗಿದ್ದು ಮನೆ ಮದ್ದು ತಯಾರಿಸಿ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು. ಪುರಾತನ ಕಾಲದಲ್ಲಿ ನಮ್ಮ ಹಿರಿಯರು ಈ ಉಮ್ಮತ್ತಿ ಗಿಡ ಅಥವಾ ದತ್ತೂರಿ ಗಿಡವನ್ನ ಔಷಧವಾಗಿ ಬಳಕೆ ಮಾಡಿಕೊಂಡು ಬರುತ್ತಿದ್ದಾರೆ. ಎಲ್ಲೆಂದರಲ್ಲಿ ಬೆಳೆಯುವ ಈ ಸಸ್ಯದ ಬಗ್ಗೆ ಹೆಚ್ಚಿನವರಿಗೆ ತಿಳಿದಿಲ್ಲ. ಈ ಗಿಡವು ಔಷಧೀಯ ಗುಣಗಳ ಆಗರವಾಗಿದ್ದರೂ ಇದರ ಕಾಯಿಗಳು ಚೆಂಡಿನ ಆಕಾರದಲ್ಲಿದ್ದು ಮುಳ್ಳಿನಿಂದ ಕೂಡಿದ್ದು ಇದು ಬಹಳಷ್ಟು ವಿಷಕಾರಿಯಾಗಿದೆ. ಆದರೆ ಈ ಸಸ್ಯವನ್ನ ಚರ್ಮದಿಂದ ಹಿಡಿದು ತಲೆನೋವಿನ ಸಮಸ್ಯೆಗೆ ಮನೆಮದ್ದಾಗಿ ಬಳಕೆ ಮಾಡಲಾಗುತ್ತದೆ. ಕಪ್ಪು ಉಮ್ಮತ್ತಿ ಗಿಡ ಅಥವಾ ಚಿಗರೆ ಗಿಡದ ಬಗ್ಗೆ ಈ ಆಸಕ್ತಿಕರವಾದ ವಿಷಯದ ಬಗ್ಗೆ ನೀವು ತಿಳಿದುಕೊಂಡ್ರೆ ಖಂಡಿತ ಆಶ್ಚರ್ಯ ಪಡ್ತೀರಾ. ಎಷ್ಟೋ ದೊಡ್ಡ ದೊಡ್ಡ ರಹಸ್ಯಗಳು ಈ ಚಿಗರೆ ಗಿಡದಲ್ಲಿದೆ. ಚಿಗರೆ ಗಿಡ ಅಥವಾ ಕಪ್ಪು ಉಮ್ಮತ್ತಿ ಗಿಡವನ್ನ ಚಿನ್ನಕ್ಕಿಂತಲೂ ಹೆಚ್ಚು ಬೆಲೆ ಬಾಳುತ್ತದೆ ಎಂದು ಹೇಳುತ್ತಾರೆ. ಹಾಗಾಗಿ ಈ ಗಿಡದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಚಿಗರೆ ಗಿಡವನ್ನ ಅತ್ಯುತ್ತಮವಾದ ಮೂಲಿಕೆ ಎಂದು ಆಯುರ್ವೇದದಲ್ಲಿ ಪರಿಗಣಿಸಿದ್ದಾರೆ. ಈ ಗಿಡದಲ್ಲಿ 3 ಜಾತಿಗಳಿದೆ. ಅದರಲ್ಲಿ ಒಂದು ಬಿಳಿ ಹೂಗಳು ಬಿಡುವ ಗಿಡ, ಇನ್ನೊಂದು ಅರಿಶಿನ ಬಣ್ಣದ ಹೂಗಳು ಬಿಡುವ ಗಿಡ, ಇನ್ನು ಮೂರನೆಯದು ನೀಲಿ ಬಣ್ಣದ ಹೂಗಳನ್ನು ಬಿಡುವ ಗಿಡ. ಅದನ್ನೇ ಕಪ್ಪು ಉಮ್ಮತ್ತಿ ಗಿಡ ಅಥವಾ ಚಿಗರೆ ಗಿಡ ಅಂತ ಕರೀತಾರೆ. ಈ ಗಿಡದ ಕಾಯಿಗಳು ಸಿಹಿ, ಕಹಿ, ಹುಳಿ, ಸಪ್ಪೆ ಹೀಗೆ ಬಗೆ ಬಗೆಯಾದ ರುಚಿಯಲ್ಲಿರುತ್ತದೆ. ಈ ಗಿಡ ಮತ್ತು ಭರಿಸುತ್ತದೆ. ಹಾಗೆ ಹುಚ್ಚನ್ನು ಕಡಿಮೆ ಮಾಡುತ್ತದೆ, ಮೈಯಲ್ಲಿ ಬಿಸಿ ಹೆಚ್ಚುತ್ತದೆ, ಕುಷ್ಠರೋಗವನ್ನು ಕಡಿಮೆ ಮಾಡುತ್ತದೆ, ಅಲರ್ಜಿ, ಗಜ್ಜಿ, ಊತ ಅಥವಾ ಮೈಯಲ್ಲೆಲ್ಲಾದರೂ ಗಡ್ಡೆಗಳಿದ್ರೆ ಅದನ್ನು ಕೂಡ ಹೋಗಲಾಡಿಸುತ್ತದೆ, ಉಬ್ಬಸ ಇದ್ದರೆ ಕಡಿಮೆ ಮಾಡುತ್ತದೆ. ಸಾಮಾನ್ಯವಾಗಿ ನಮಗೆ ಬಿಳಿ ಉಮ್ಮತ್ತಿ ಗಿಡ ಹೆಚ್ಚು ಕಾಣಸಿಗುತ್ತದೆ. ಚಿಕ್ಕ ವಯಸ್ಸಿನಲ್ಲಿ ನಾವು ಕೂಡ ಈ ಹೂಗಳು ಅಥವಾ ಕಾಯಿಗಳಿಂದ ಆಟವಾಡಿದ್ದೀವಿ. ಆದರೆ ಈ ಗಿಡದಲ್ಲಿ ಅಷ್ಟೊಂದು ಅದ್ಭುತ ಶಕ್ತಿ ಇದೆ ಅನ್ನುವ ವಿಷಯ ಆಗ ನಮಗೆ ಗೊತ್ತಿರಲಿಲ್ಲ. ಕಪ್ಪು ಉಮ್ಮತ್ತಿ ಅಥವಾ ಚಿಗರೆ ಗಿಡ ಹೆಸರಿಗೆ ಇದನ್ನ ಕಪ್ಪು ಉಮ್ಮತ್ತಿ ಅಂತ ಕರೆದರೂ ಕೂಡ ಇದರ ಎಲೆ, ಹೂವು, ಕಡ್ಡಿ ಎಲ್ಲ ಕೂಡ ಸ್ವಲ್ಪ ನೀಲಿ ಬಣ್ಣದಲ್ಲಿರುತ್ತದೆ. ಆದರೆ ಇದು ಎಲ್ಲ ಪ್ರಾಂತ್ಯಗಳಲ್ಲಿ ಕಾಣಿಸಲ್ಲ. ಆದರೆ ಈ ಗಿಡಕ್ಕೆ ಮಾತ್ರ ಎಷ್ಟು ಅದ್ಭುತ ಶಕ್ತಿ ಇದೆ. ಈ ಗಿಡವನ್ನ ಚಿನ್ನಕ್ಕಿಂತಲೂ ಶ್ರೇಷ್ಠವಾದದ್ದು ಎಂದು ಹೇಳಬಹುದು. ಆಯುರ್ವೇದದಲ್ಲಿ ಗಿಡಮೂಲಿಕೆಗಳಿಂದ ಕಡಿಮೆಯಾಗದಂತಹ ಕಾಯಿಲೆಯೇ ಇಲ್ಲ. ಈ ಕಪ್ಪು ಉಮ್ಮತ್ತಿ ಗಿಡದ ಎಲೆಗಳನ್ನು ಮಂಡಿ ನೋವು ಕಡಿಮೆಯಾಗಲು ಬಳಸುತ್ತಾರೆ. ಹಾಗೆ ಬೆವರು ಗುಳ್ಳೆಗಳು ಓವರ್ ಹೀಟ್ ಆದಾಗ ಮೈಮೇಲೆ ಬಿರುವ ರ್ಯಾಷಸ್ ಆಗಲಿ ಹೋಗಲು ಕೂಡ ಇದನ್ನು ಬಳಸಲಾಗುತ್ತದೆ. ಬಾಣಂತಿಯರಿಗೆ ಎದೆಯಲ್ಲಿ ಹಾಲು ಗಡ್ಡೆ ಕಟ್ಟಿದಾಗ ಆ ನೋವು ಹೋಗಲು ಈ ಎಲೆಗಳ ಮೇಲೆ ಸ್ವಲ್ಪ ಎಳ್ಳೆಣ್ಣೆ ಹಚ್ಚಿ ಲೈಟಾಗಿ ಬಿಸಿ ಮಾಡಿ ನೋವಿರೋ ಕಡೆ ಇಟ್ಟರೆ ಗಡ್ಡೆ ಕಟ್ಟಿರುವ ಹಾಲು ಕರಗಿ ಎದೆನೋವು ಹೊರಟು ಹೋಗುತ್ತದೆ. ಅದರ ನಂತರ ಎದೆಯನ್ನು ಚೆನ್ನಾಗಿ ತೊಳೆದುಕೊಂಡ ನಂತರವೇ ಮಗುವಿಗೆ ಹಾಲನ್ನು ಕೊಡಬೇಕಾಗುತ್ತದೆ. ಇನ್ನು ತಲೆನೋವು ಬಂದಾಗ ಹಣೆಗೆ ಸ್ವಲ್ಪ ಯಾವುದಾದರೂ ಎಣ್ಣೆ ಹಚ್ಚಿಕೊಂಡು ಹಣೆ ಮೇಲೆ ಒಂದೆರಡು ಕಪ್ಪು ಉಮ್ಮತ್ತಿ ಎಲೆಗಳನ್ನು ಇಟ್ಕೊಂಡ್ರೆ ತಲೆನೋವು ಕೂಡಲೇ ಹೊರಟು ಹೋಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಒಬೆಸಿಟಿ ಅಂದರೆ ಅತಿ ಹೆಚ್ಚು ತೂಕ ಬೆಳೆಸಿಕೊಂಡು ಕಷ್ಟಪಡೋರನ್ನು ನಾವು ಪ್ರತಿದಿನ ನೋಡ್ತಾನೆ ಇದ್ದೀವಿ. ಅಂಥವರು ದೇಹದಲ್ಲಿ ಯಾವ ಜಾಗದಲ್ಲಿ ಕೊಬ್ಬು ಹೆಚ್ಚಾಗಿ ಬೆಳೆದಿದೆಯೋ ಅಲ್ಲಿ ಈ ಎಲೆಗಳನ್ನು ಇಟ್ಕೊಂಡು ಮೇಲೊಂದು ಬಟ್ಟೆಯನ್ನು ಕಟ್ಕೊಂಡ್ರೆ ಅಲ್ಲಿರೋ ಕೊಬ್ಬನ್ನೆಲ್ಲ ಕೂಡ ಈ ಎಲೆಗಳು ನಿಧಾನವಾಗಿ ಎಳೆದುಕೊಳ್ಳುತ್ತೆ. ಇನ್ನು ವ್ಯಾಪಾರ ಮಾಡೋ ಜಾಗದಲ್ಲಿ ಈ ಗಿಡನ ಬೆಳೆಸಿದರೆ ಧನಾಕರ್ಷಣೆ ನಡೆಯುತ್ತದೆ. ಈ ಗಿಡಕ್ಕೆ ಹಣ ಆಕರ್ಷಣೆ ಮಾಡುವ ಅದ್ಭುತವಾದ ಶಕ್ತಿ ಇದೆ. ಅಷ್ಟೇ ಅಲ್ಲದೆ ಮನೆಯಲ್ಲಿ ಹಣ ಅಥವಾ ಆಭರಣ ಇಡೋ ಕಡೆ ಪೂಜೆ ಮಾಡಿರುವಂತಹ ಕಪ್ಪು ಉಮ್ಮತ್ತಿ ಎಲೆ ಅಥವಾ ಹೂ ಅಥವಾ ಕಾಯಿ ಯಾವುದನ್ನಾದರೂ ಇಟ್ಟುಕೊಂಡ್ರೆ ಮನೆಯಲ್ಲೂ ಕೂಡ ಅನಗತ್ಯ ಖರ್ಚುಗಳು ಇಲ್ಲದೆ ಸಂಪತ್ತು ಬೆಳೀತಾ ಹೋಗುತ್ತದೆ. ನಮಗಿರೋ ಆರ್ಥಿಕ ಸಮಸ್ಯೆಗಳೆಲ್ಲವೂ ಕೂಡಲೇ ಬಗೆಹರಿಯುತ್ತದೆ. ನಮ್ಮ ಮನೆಯಲ್ಲಿ ಹೆಚ್ಚು ಗಲಾಟೆಗಳು ನಡೀತಾ ಇದ್ರೆ ಅಥವಾ ಪ್ರಶಾಂತತೆ ಇಲ್ಲದಿದ್ದರೆ ಅದಕ್ಕೂ ಕೂಡ ಉತ್ತಮ ಪರಿಹಾರ ಈ ಕಪ್ಪು ಉಮ್ಮತ್ತಿ ಗಿಡ ಕೊಡುತ್ತದೆ. ಈ ಗಿಡದ ಬೇರನ್ನ ತಾಯತ್ತಿದಲ್ಲಿ ಕಟ್ಟಿಕೊಂಡು ಕೈಗೆ ಅಥವಾ ಕತ್ತಿಗೆ ಅಥವಾ ಸೊಂಟಕ್ಕೆ ಕಟ್ಟಿಕೊಂಡ್ರೆ ಯಾವ ಕಾರಣದಿಂದಲೂ ಯಾವ ದೃಷ್ಟಿ ಕೂಡ ಅವರಿಗೆ ತಾಕುವುದಿಲ್ಲ. ಅಷ್ಟೊಂದು ಶಕ್ತಿಯುತವಾದದ್ದು. ಈ ಗಿಡದ ಬೇರನ್ನು ನಾವು ಉಪಯೋಗಿಸಬೇಕು ಅಂದರೆ ಚಿಕ್ಕ ನಿಯಮವನ್ನು ಪಾಲಿಸಬೇಕು. ನಿಮ್ಮ ಜನ್ಮ ನಕ್ಷತ್ರದ ದಿನವಾಗಲಿ, ನೀವು ಹುಟ್ಟಿದ ವಾರವಾಗಲಿ ಅಥವಾ ದಿನಾಂಕದಂದು ಈ ಉಮ್ಮತ್ತಿ ಗಿಡದ ಹತ್ತಿರ ಹೋಗಿ ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು, ನಾನು ಯಾರಿಗೂ ಯಾವ ಹಾನಿ ಮಾಡುವುದಿಲ್ಲ, ಇದು ಕೇವಲ ನನ್ನ ಸ್ವಂತ ಲಾಭಕ್ಕಾಗಿ ಮಾತ್ರ,
ನಿನ್ನ ಬೇರನ್ನು ಕಿತ್ತುಕೊಳ್ಳುತ್ತಿದ್ದೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸು, ಹಾಗೆ ನನ್ನನ್ನು ಆಶೀರ್ವದಿಸು ಎಂದು ಗಿಡಕ್ಕೆ ಹೇಳಿ ನಮಸ್ಕಾರ ಮಾಡಿಕೊಂಡು ಆ ಗಿಡದ ಬೇರನ್ನು ಕಿತ್ತು ತಂದು ಅದನ್ನು ಚೆನ್ನಾಗಿ ತೊಳೆದು ದೇವರ ಮನೆಯಲ್ಲಿ ಇಟ್ಟುಕೊಳ್ಳಬೇಕು. ಭಕ್ತಿಯಿಂದ ದೇವರ ಪೂಜೆ ಮಾಡಿದ ಮೇಲೆ ಈ ಬೇರಿಗೂ ಕೂಡ ಪೂಜೆ ಮಾಡಿ ಒಂದು ತಾಯ್ತದಲ್ಲಿ ಈ ಬೇರನ್ನು ಇಟ್ಕೊಂಡು ಹಾಕ್ಕೊಂಡ್ರೆ ಯಾವ ದೃಷ್ಟಿ, ತಂತ್ರ, ಮಂತ್ರ, ಕೆಟ್ಟ ಪ್ರಯೋಜನಗಳು ನಿಮ್ಮ ಮೇಲೆ ಕೆಲಸ ಮಾಡೋದಿಲ್ಲ. ಅಷ್ಟೇ ಅಲ್ಲದೆ ಕೋತಿ ಅಥವಾ ನಾಯಿ ಕಚ್ಚಿದಾಗಲೂ ಈ ಗಿಡ ನಮಗೆ ಸಹಾಯ ಮಾಡುತ್ತದೆ. ಹುಚ್ಚು ನಾಯಿ ಕಚ್ಚಿದರೂ ಕೂಡ ಇದನ್ನು ನಾವು ಉಪಯೋಗಿಸಬಹುದು. ಆ ನಾಯಿ ಅಥವಾ ಕೋತಿ ಎಲ್ಲಿ ಕಚ್ಚಿದೆಯೋ ಆ ಜಾಗದಲ್ಲಿ ಈ ಎಲೆಗಳನ್ನು ಅರೆದು ತೆಗೆದಿರುವ ರಸ ಹಚ್ಚಿಕೊಂಡ್ರೆ ವಿಷ ಎಲ್ಲ ಕೂಡ ಎಳೆದುಕೊಳ್ಳುತ್ತದೆ. ಒಣಗಿದ ಕಪ್ಪು ಉಮ್ಮತ್ತಿ ಎಲೆಗಳ ಧೂಪ ಎಳೆದುಕೊಂಡ್ರೆ ಅಸ್ತಮ ಕಡಿಮೆಯಾಗುತ್ತದೆ. ಫೈಲ್ಸ್ ಬಂದವರಿಗೂ ಕೂಡ ಈ ಗಿಡ ಸಹಾಯ ಮಾಡುತ್ತದೆ. ಫೈಲ್ಸ್ ಬಂದು ಯಾರು ಕಷ್ಟಪಡುತ್ತಿದ್ದರೋ ಅವರಿಗೆ ಈ ಕಪ್ಪು ಉಮ್ಮತ್ತಿ ಗಿಡದ ಬೇರುಗಳನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ತೊಳೆದು ಅರೆದು ಎಲ್ಲಿ ಫೈಲ್ಸ್ ಗಡ್ಡೆ ಇದೆಯೋ ಅಲ್ಲಿ ರಾತ್ರಿ ಹಚ್ಚಿಕೊಂಡು ಹಾಗೆ ಬಿಟ್ಟರೆ ನೀವು ಬಾತ್ರೂಮ್ಗೆ ಹೋಗುವಾಗ ಫೈಲ್ಸ್ ಗಡ್ಡೆಗಳು ತಾನಾಗಿ ಉದುರಿ ಹೋಗುತ್ತದೆ. ಕಪ್ಪು ಉಮ್ಮತ್ತಿ ಎಲೆಗಳ ರಸವನ್ನು ಅಂಗಾಲಿಗೆ ಹಚ್ಚಿಕೊಂಡ್ರೆ ಅಂಗಾಲಿನಲ್ಲಿ ಉರಿ ಅಥವಾ ಜೋಮು ಇದ್ರೆ ಹೊರಟು ಹೋಗುತ್ತದೆ. ಈಗ ನಾವು ಬಳಸುತ್ತಿರುವ ಕೆಮಿಕಲ್ ಶಾಂಪುಗಳು, ಸೋಪುಗಳು, ಕಂಡೀಷನರ್ಗಳಿಂದ ಹೆಚ್ಚಾಗಿ ಕೂದಲು ಉದುರುವುದು, ಡ್ಯಾಂಡ್ರಫ್ ಬರ್ತಾ ಆಗ್ತಾ ಇರೋದು, ಹೊಸ ಕೂದಲು ಬೆಳೀತಾ ಇಲ್ಲ, ಅಲ್ಲಲ್ಲಿ ಬೋಳು ತಲೆ ಆಗ್ತಾ ಇದೆ. ಈ ಕಪ್ಪು ಉಮ್ಮತ್ತಿ ಎಲೆ ರಸವನ್ನು ಕೂದಲಿಗೆ ಹಚ್ಚಿಕೊಂಡು 15 ನಿಮಿಷ ಬಿಟ್ಟು ತಲೆ ಸ್ನಾನ ಮಾಡಿದರೆ, ವಾರದಲ್ಲಿ 1-2 ಸಲ ಈ ರೀತಿ ಮಾಡುತ್ತಿದ್ದರೆ ಶಾಶ್ವತವಾಗಿ ತಲೆಯಲ್ಲಿ ಹೇನುಗಳು, ಡ್ಯಾಂಡ್ರಫ್, ಕೂದಲು ಉದುರುವುದು ನಿಂತು ಹೋಗಿ ಹೊಸ ಕೂದಲು ದಟ್ಟವಾಗಿ ಬೆಳೆಯುತ್ತದೆ. ಮೈಮೇಲೆ ಅಲರ್ಜಿ, ರ್ಯಾಷಸ್, ಗಜ್ಜಿ ಏನೇ ಸಮಸ್ಯೆ ಇದ್ದರೂ ಕೂಡ ಈ ಎಲೆಯ ರಸವನ್ನು ಹಚ್ಚಿಕೊಂಡ್ರೆ ಅದು ಹೊರಟು ಹೋಗುತ್ತದೆ. ಇದರಿಂದ ಇಷ್ಟೆಲ್ಲ ಪ್ರಯೋಜನ ಇದ್ದರೂ ಕೂಡ ಯಾವ ಪರಿಸ್ಥಿತಿಯಲ್ಲೂ ಈ ಎಲೆಗಳ ರಸವನ್ನು ಬಾಯಲ್ಲಿ ತೆಗೆದುಕೊಳ್ಳಬಾರದು. ಏಕೆಂದರೆ ಈ ಗಿಡ ತುಂಬಾ ವಿಷಕಾರಿ. ದೇಹದ ಮೇಲೆ ಮಾತ್ರವೇ ಹೊರಟು ದೇಹದ ಒಳಗಡೆ ಇದು ಹೋಗಲೇಬಾರದು. ಮುಖ್ಯವಾಗಿ ಮಕ್ಕಳನ್ನು ಈ ಗಿಡದಿಂದ ತುಂಬಾ ದೂರ ಇಡಬೇಕು. ಈ ಗಿಡ ಎಷ್ಟೊಂದು ಅದ್ಭುತವಾದ ಗುಣಗಳು ಹೊಂದಿದೆಯೋ ಅಷ್ಟೇ ಅಪಾಯಗಳನ್ನು ಕೂಡ ಹೊಂದಿದೆ. ಈ ಗಿಡದ ಯಾವ ಒಂದು ಚಿಕ್ಕ ಭಾಗವಾಗಲಿ ಅಪ್ಪಿತಪ್ಪಿ ನಮ್ಮ ಬಾಯೊಳಗೆ ಹೋದರೆ ಕಡಿಮೆ ಪ್ರಮಾಣ ಇದ್ದರೆ ವಾಂತಿ ಭೇದಿಯಾಗಿ ನಿಂತು ಹೋಗುತ್ತದೆ. ಒಂದು ವೇಳೆ ಹೆಚ್ಚಿನ ಪ್ರಮಾಣದಲ್ಲಿ ಹೋದರೆ ನಮ್ಮ ಕಣ್ಣಿನ ನೋಟ ಹೊರಟು ಹೋಗುತ್ತದೆ, ಹುಚ್ಚು ಹಿಡಿಯುತ್ತದೆ, ಲಕ್ವ ಹೊಡೆಯುತ್ತದೆ, ಒಮ್ಮೊಮ್ಮೆ ಕೋಮಾಗೂ ಕೂಡ ಹೋಗಬಹುದು. ಆದರೆ ಒಂದು ವೇಳೆ ನಮಗೆ ತಿಳಿಯದೆ ಅಕಸ್ಮಾತ್ತಾಗಿ ಈ ಗಿಡದ ರಸ ನಮ್ಮ ಬಾಯೊಳಗೆ ಹೋದರೆ ಮೊದಲು ನಾವು ಯಾವ ಭಾಗ ನಮ್ಮ ಬಾಯಲ್ಲಿ ಹೋಯಿತು ಎಂದು ನೋಡಿಕೊಳ್ಬೇಕು. ಅಂದರೆ ಈ ಗಿಡದ ಎಲೆನ ಕಾಯ, ಹೂವೋ ಅಥವಾ ಹಣ್ಣು ಎಂದು ತಿಳಿದುಕೊಂಡು ಅದೇ ಭಾಗವನ್ನು ಹತ್ತಿ ಗಿಡದಿಂದ ಕಿತ್ತು ತರಬೇಕು. ಅಂದರೆ ಉಮ್ಮತ್ತಿ ಗಿಡದ ಎಲೆ ಅಥವಾ ಎಲೆಯ ರಸ ನಮ್ಮ ಬಾಯೊಳಗೆ ಹೋಗಿದ್ರೆ ನಾವು ಹತ್ತಿ ಗಿಡದ ಎಲೆಯನ್ನು ಕಿತ್ತು ತಂದು ಅದನ್ನು ಸ್ವಲ್ಪ ನೀರು ಹಾಕಿ ತೊಳೆದು ಅರೆದು ಅದನ್ನು ವಿಷ ತಿಂದವರಿಗೆ ಕೊಟ್ಟರೆ ಉಮ್ಮತ್ತಿ ವಿಷ ಏನಿದೆಯೋ ಅದು ದೇಹದಿಂದ ಹೊರಗೆ ಬಂದು ಬಿಡುತ್ತದೆ. ಹಾಗಾಗಿ ಸಮಯಕ್ಕೆ ನಮಗೆ ಹತ್ತಿ ಗಿಡ ಸಿಕ್ಕರೆ ಪ್ರಾಬ್ಲಮ್ ಇರಲ್ಲ, ಆದರೆ ಸಿಗಲಿಲ್ಲ ಅಂದಾಗ ಪ್ರಾಣ ಕೂಡ ಹೋಗಬಹುದು. ಆದ್ದರಿಂದ ಇದು ಬಾಯೊಳಗೆ ಹೋಗದಂತೆ ಹುಷಾರಾಗಿ, ಈ ಒಂದು ವೇಳೆ ಆಯುರ್ವೇದಿಕ್ ಡಾಕ್ಟರ್ಸ್ ನಿಮಗೆ ಇದನ್ನು ಸಜೆಸ್ಟ್ ಮಾಡಿದರೆ ಅವರು ಎಷ್ಟು ಕ್ವಾಂಟಿಟಿ ಹೇಳ್ತಾರೋ ಅಷ್ಟು ಮಾತ್ರವೇ ತೆಗೆದುಕೊಳ್ಳಿ, ಸ್ವಲ್ಪ ಕೂಡ ಹೆಚ್ಚಾಗದಂತೆ ನೋಡಿಕೊಳ್ಳಿ. ಈ ಗಿಡವನ್ನು ಮಾಟಮಂತ್ರ ಪ್ರಯೋಗ ಮಾಡೋಕೆ ಹೆಚ್ಚಾಗಿ ಬಳಸುತ್ತಾರೆ. ಹಾಗಾಗಿ ಎಲ್ಲೋ ಖಾಲಿ ಜಾಗದಲ್ಲಿ ಗಿಡ ಕಾಣಿಸಿದ ತಕ್ಷಣ ಅದನ್ನು ಬಳಸಬೇಡಿ. ಈ ಗಿಡದ ಮೇಲೆ ಯಾವುದಾದರೂ ಮಾಟಮಂತ್ರ ಪ್ರಯೋಗ ನಡೆದಿದ್ರೆ ಅದು ನಿಮಗೂ ಕೂಡ ಎಫೆಕ್ಟ್ ಆಗುತ್ತದೆ. ಬರೀ ಮಾಟ ಮಂತ್ರ ಮಾತ್ರ ಅಲ್ಲದೆ ಇದು ಆಧ್ಯಾತ್ಮಿಕವಾಗಿಯೂ ತುಂಬ ಶಕ್ತಿಶಾಲಿ. ಯಾಕೆಂದರೆ ಈ ಗಿಡದ ಹೂಗಳು, ಈ ಗಿಡದ ಕಾಯಿಗಳಿಂದ ಹಚ್ಚಿದ ದೀಪ ಅಂದರೆ ಪರಮೇಶ್ವರನಿಗೆ ಅತಿ ಪ್ರೀತಿ. ಯಾರಿಗೆ ಮಕ್ಕಳು ಇಲ್ಲವೋ ಅವರು ಈ ಕಪ್ಪು ಉಮ್ಮತ್ತಿ ಹೂಗಳಿಂದ ಪರಮೇಶ್ವರನನ್ನು ಪೂಜಿಸಿದರೆ ಖಂಡಿತ ಪುತ್ರ ಸಂತಾನ ಆಗುತ್ತದೆ ಎಂದು ಪರಮೇಶ್ವರ ಪಾರ್ವತಿ ದೇವಿಗೆ ಹೇಳಿದಂತೆ ಶಿವಪುರಾಣದಲ್ಲಿ ಬರೆಯಲಾಗಿದೆ. ಹಾಗೆ ಈ ಹೂವಿನಿಂದ ಶಿವನನ್ನು ಪೂಜಿಸಿದರೆ ಸ್ವರ್ಗ ಪ್ರಾಪ್ತಿ ಕೂಡ ಪಡೆಯಬಹುದೆಂದು ಪುರಾಣಗಳು ಹೇಳಿವೆ. ಕಪ್ಪು ಉಮ್ಮತ್ತಿ ಗಿಡಕ್ಕೆ ನೀರು ಬೆರೆಸಿದ ಹಾಲನ್ನು 40 ದಿನಗಳ ಕಾಲ ಪ್ರತಿದಿನ ಒಂದು ಚಿಕ್ಕ ಲೋಟದಂತೆ ಹಾಕುತ್ತಾ ಬಂದರೆ ನಿಮಗಿರುವ ಆರ್ಥಿಕ ಸಮಸ್ಯೆಗಳೆಲ್ಲ ಬರೀ 40 ದಿನಗಳಲ್ಲಿ ಹೊರಟು ಹೋಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟೋ ಪ್ರಯೋಜನಗಳು ಈ ಕಪ್ಪು ಉಮ್ಮತ್ತಿ ಗಿಡದಿಂದ ನಮಗೆ ಸಿಗುತ್ತದೆ. ಈ ಗಿಡವನ್ನು ನಿಮ್ಮ ಕಡೆ ಯಾವ ಹೆಸರಿನಿಂದ ಕರೆಯುತ್ತಾರೆ ಎಂದು ಕಮೆಂಟ್ನಲ್ಲಿ ತಿಳಿಸಿಕೊಡಿ. ಇದರಿಂದ ಬೇರೆಯವರಿಗೂ ಕೂಡ ಈ ಗಿಡ ಯಾವುದು ಅಂತ ಈಸಿಯಾಗಿ ಅರ್ಥ ಆಗುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ
ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದ. ಮಲ್ಲಿಗೆ ಹೂ ತನ್ನ ಅಂದ, ಮೃದುವಾದ ಬಿಳಿ ಬಣ್ಣ ಹಾಗೂ ಅದ್ಭುತ ಪರಿಮಳದಿಂದ ಎಲ್ಲರ ಮನಸ್ಸನ್ನ ಸೂರೆಗೊಳಿಸುತ್ತದೆ. ಗುಲಾಬಿ ನಂತರ ಅತ್ಯಂತ ಜನಪ್ರಿಯ ಹೂವೆಂದರೆ ಅದು ಮಲ್ಲಿಗೆ. ವಿಶೇಷವಾಗಿ ಮಹಿಳೆಯರಿಗೆ ಇದು ಅಚ್ಚುಮೆಚ್ಚು. ಕೇವಲ ಅಲಂಕಾರಕ್ಕೆ ಮಾತ್ರವಲ್ಲದೆ ಮಲ್ಲಿಗೆಯ ಸುವಾಸನೆಯು ಆರೋಗ್ಯಕ್ಕೂ ಮನಃಶಾಂತಿಗೂ ಮತ್ತು ದಾಂಪತ್ಯ ಜೀವನಕ್ಕೂ ಹಲವು ಪ್ರಯೋಜನಗಳನ್ನು ನೀಡುತ್ತದೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹೂಗಳಿಗೆ ವಿಶೇಷವಾದ ಸ್ಥಾನವಿದೆ. ಅವುಗಳಲ್ಲಿ ತನ್ನ ಅಗಾಧ ಸುಗಂಧ ಮತ್ತು ಶುಭ್ರ ಬಿಳಿ ಬಣ್ಣದಿಂದಲೇ ಹೂಗಳ ರಾಣಿ ಎಂದು ಖ್ಯಾತಿಯನ್ನು ಪಡೆದಿರುವುದು ಮಲ್ಲಿಗೆ ಹೂ. ಮಲ್ಲಿಗೆ ಕೇವಲ ಒಂದು ಹೂವಲ್ಲ, ಅದು ಪವಿತ್ರತೆ, ಶುದ್ಧತೆ ಮತ್ತು ಸೌಂದರ್ಯದ ಪ್ರತೀಕ. ಪ್ರಾಚೀನ ಕಾಲದಿಂದಲೂ ಸಹ ದೇವರ ಪೂಜೆಯಿಂದ ಹಿಡಿದು ಸಾಹಿತ್ಯದ ವರ್ಣನೆಯವರೆಗೂ ಸಹ ಮಲ್ಲಿಗೆಯ ಸುಗಂಧ ಅಚ್ಚಳಿಯದೆ ಉಳಿದುಕೊಂಡಿದೆ. ಸೂರ್ಯ ಮುಳುಗಿದ ಮೇಲೆ ಇಡೀ ಪರಿಸರದಲ್ಲಿ ತನ್ನ ಅಮಲೇರಿಸುವ ಸುಗಂಧದಿಂದ ಆವರಿಸಿರುವ ಈ ಸುಂದರ ಮಲ್ಲಿಗೆಯ ಧಾರ್ಮಿಕ ಮಹತ್ವ ಮತ್ತು ಆರೋಗ್ಯ ಲಾಭಗಳ ಬಗ್ಗೆ ನಮ್ಮ ಈ ವಿಡಿಯೋ ಮೂಲಕ ನಾವಿಂದು ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹೆಣ್ಣು ಮಕ್ಕಳಿಗೆ ಮಲ್ಲಿಗೆ ಅಂದರೆ ಅಚ್ಚುಮೆಚ್ಚು. ಸಾಂಪ್ರದಾಯಿಕ ಉಡುಗೆ ತೊಟ್ಟರೆ ಮಲ್ಲಿಗೆ ಇರಲೇಬೇಕು. ಮುಡಿಯನ್ನು ಅಲಂಕರಿಸುವ ಮಲ್ಲಿಗೆ ಹೂವಿನ ಘಮವು ಮೂಗಿಗೆ ಬಡಿದ್ರೆ ಕೆಲವರಿಗೆ ತಲೆನೋವು ಶುರುವಾಗುತ್ತದೆ. ಹೀಗಾಗಿ ಕೆಲವರು ಆ ಮಲ್ಲಿಗೆಯ ಪರಿಮಳವನ್ನು ಅಷ್ಟಾಗಿ ಇಷ್ಟಪಡುವುದಿಲ್ಲ. ಆದರೆ ಮಲ್ಲಿಗೆ ಸುವಾಸನೆಯಿಂದಲೂ ಆರೋಗ್ಯ ಪ್ರಯೋಜನಗಳು ಇವೆಯಂತೆ. ಈ ಕುರಿತಾದ ಮಾಹಿತಿ ಇಲ್ಲಿದೆ. ಮಲ್ಲಿಗೆ ಹೆಸರು ಕೇಳಿದ ತಕ್ಷಣ ಹೆಂಗಳೆಯರ ಕಿವಿ ನೆಟ್ಟಗಾಗುತ್ತದೆ. ಹೆಣ್ಣು ಮಕ್ಕಳಿಗೆ ಮಲ್ಲಿಗೆ ಹೂ ಮುಡಿಯುವುದು ಎಂದರೆ ತುಂಬಾನೇ ಇಷ್ಟ. ಇನ್ನು ಕೆಲವರು ಈ ಹೂವಿನ ಸುವಾಸನೆಯನ್ನು ಇಷ್ಟಪಡುತ್ತಾರೆ. ಮಲ್ಲಿಗೆಯಲ್ಲಿ ಔಷಧೀಯ ಗುಣಗಳನ್ನು ಹೊಂದಿದ್ದು ಇದರ ಲಾಭಗಳು ಅತ್ಯಧಿಕ. ಘಮ ಬೀರುವ ಈ ಹೂ ಮುಡಿಯುವುದು ಮಾತ್ರ, ಇದರಿಂದ ಸುವಾಸನೆಯನ್ನು ತೆಗೆದುಕೊಳ್ಳುವುದರಿಂದ ಆರೋಗ್ಯ ಪ್ರಯೋಜನಗಳಿವೆ ಎಂಬುದು ಎಷ್ಟೋ ಜನರಿಗೆ ತಿಳಿದೇ ಇಲ್ಲ. ಹೂ ಮುಡಿಯುವ ಮುನ್ನ ಇದರ ಆರೋಗ್ಯ ಲಾಭಗಳನ್ನು ಮೊದಲು ತಿಳಿದುಕೊಳ್ಳಿ. ಮಲ್ಲಿಗೆಯ ಸುವಾಸನೆಯ ಆರೋಗ್ಯದ ಪ್ರಯೋಜನಗಳೇನು? ಮಲ್ಲಿಗೆಯ ಸುವಾಸನೆಯು ಮನಸ್ಸನ್ನು ಶಾಂತಗೊಳಿಸಿ ಇದು ಒತ್ತಡ ಹಾಗೂ ಆತಂಕವನ್ನು ಕಡಿಮೆ ಮಾಡುತ್ತದೆ. ಮಲ್ಲಿಗೆಯ ಘಮವು ನಿದ್ರಾಹೀನತೆಗೆ ಪರಿಣಾಮಕಾರಿ ಚಿಕಿತ್ಸೆಯಾಗಿದೆ. ಇದರ ಘಮ ತೆಗೆದುಕೊಳ್ಳುವುದು ನಿದ್ರೆಯನ್ನು ಉತ್ತೇಜಿಸಲು ಸಹಕಾರಿಯಾಗಿದೆ. ನಿಯಮಿತವಾಗಿ ಮಲ್ಲಿಗೆ ಸುವಾಸನೆ ತೆಗೆದುಕೊಳ್ಳೋದ್ರಿಂದ ಮನಸ್ಸು ಹಗುರವಾಗುತ್ತದೆ. ಇದು ಮನಸ್ಥಿತಿಯನ್ನು ಸುಧಾರಿಸಿ ಖಿನ್ನತೆಯನ್ನು ದೂರ ಮಾಡುತ್ತದೆ. ಮಲ್ಲಿಗೆಯ ಮಹತ್ವ. ಮಲ್ಲಿಗೆ ಪ್ರಮುಖವಾಗಿ ರಾತ್ರಿ ಸಮಯದಲ್ಲಿ ಅರಳುವಂತಹ ಸುಗಂಧ ಬೀರುವಂತಹ ಪುಷ್ಪ. ಇದನ್ನು ಜಾಸ್ಮಿನಮ್ ಎಂಬ ಕುಟುಂಬಕ್ಕೆ ಸೇರಿಸಲಾಗಿದೆ. ಮಲ್ಲಿಗೆಯ ಮೂಲ ನಮ್ಮ ಭಾರತ ದೇಶ, ಅದರಲ್ಲಿಯೂ ವಿಶೇಷವಾಗಿ ಹಿಮಾಲಯದ ತಪ್ಪಲು ಮತ್ತು ನಮ್ಮ ದಕ್ಷಿಣ ಭಾರತದ ಬಯಲು ಪ್ರದೇಶಗಳಲ್ಲಿ ಇದು ಸಹಸ್ರಾರು ವರ್ಷಗಳಿಂದಲೂ ಬೆಳೆಯಲ್ಪಟ್ಟಿರುತ್ತದೆ. ಪ್ರಾಚೀನ ಕಾಲದಲ್ಲಿ ಋಷಿಮುನಿಗಳು ತಮ್ಮ ಆಶ್ರಮದಲ್ಲಿ ಶ್ರೇಷ್ಠ ಸುಗಂಧಕ್ಕಾಗಿ ಮತ್ತು ತಮ್ಮ ಯಜ್ಞ ಯಾಗಾದಿಗಳಲ್ಲಿ ಪವಿತ್ರ ದ್ರವ್ಯವಾಗಿ ಬಳಸಲು ಮಲ್ಲಿಗೆಯನ್ನು ಬಳಸುತ್ತಿದ್ದರು. ಹಗಲಿನಲ್ಲಿ ಅರಳುವ ಹೂಗಳು ಚಿಟ್ಟೆ ಅಥವಾ ಜೇನು ನೊಣಗಳನ್ನು ಪರಾಗಸ್ಪರ್ಶಕ್ಕಾಗಿ ಆಕರ್ಷಿಸುತ್ತವೆ. ಆದರೆ ರಾತ್ರಿ ಸಂಚರಿಸುವಂಥ ಪತಂಗಗಳನ್ನು ಪರಾಗಸ್ಪರ್ಶಕ್ಕಾಗಿ ಆಕರ್ಷಿಸಲು ಮಲ್ಲಿಗೆ ರಾತ್ರಿ ಸಮಯದಲ್ಲಿ ಅರಳುತ್ತದೆ. ಕತ್ತಲಲ್ಲಿ ಬಣ್ಣ ಕಾಣದಿದ್ದರೂ ಸಹ ಗಾಢವಾದ ಸುಗಂಧದ ಮೂಲಕವೇ ಮಲ್ಲಿಗೆ ಪತಂಗಗಳನ್ನು ತನ್ನತ್ತ ಆಕರ್ಷಿಸುತ್ತವೆ. ಆದ್ದರಿಂದ ಮಲ್ಲಿಗೆಯನ್ನು ರಾತ್ರಿಯ ರಾಣಿ ಎಂದೇ ಕರೆಯಲಾಗುತ್ತದೆ. ಮಲ್ಲಿಗೆ ಬಹಳ ಮಂಗಳಕರ ಪುಷ್ಪ. ಯಾವುದೇ ಶುಭ ಕಾರ್ಯವಾಗಲಿ, ಪೂಜೆಯಾಗಲಿ, ಹಬ್ಬ ಹರಿದಿನವಾಗಲಿ ಮಲ್ಲಿಗೆಯ ಬಳಕೆ ಇದ್ದೇ ಇರುತ್ತದೆ. ನಮ್ಮ ದಕ್ಷಿಣ ಭಾರತದ ಮಹಿಳೆಯರಿಗೆ ಮಲ್ಲಿಗೆಯನ್ನು ಮುಡಿಯದೇ ಇದ್ದರೆ ಶೃಂಗಾರ ಪೂರ್ಣಗೊಳ್ಳುವುದಿಲ್ಲ. ಮಲ್ಲಿಗೆಯನ್ನು ಮುಡಿಯುವುದು ಮಂಗಳಕರ ಮತ್ತು ಸೌಭಾಗ್ಯದ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಈ ಮಲ್ಲಿಗೆಯು ನಮ್ಮ ಕರ್ನಾಟಕದ ಸಾವಿರಾರು ರೈತಾಪಿ ಕುಟುಂಬಗಳ ಬೆನ್ನೆಲುಬಾಗಿದೆ. ಕರ್ನಾಟಕದ 3 ಮಲ್ಲಿಗೆ ತಳಿಗಳಾದ ಉಡುಪಿ ಮಲ್ಲಿಗೆ, ಮೈಸೂರು ಮಲ್ಲಿಗೆ ಮತ್ತು ಹಡಗಲಿ ಮಲ್ಲಿಗೆಗಳಿಗೆ ಜಾಗತಿಕ ಮಟ್ಟದಲ್ಲಿ ಮಾನ್ಯತೆ ದೊರೆತಿರುವುದು ಹೆಮ್ಮೆಯ ವಿಚಾರ. ಮಲ್ಲಿಗೆಯ ಪೌರಾಣಿಕ ಮಹತ್ವ. ಮಲ್ಲಿಗೆ ಭೂಲೋಕಕ್ಕೆ ಬಂದಿರುವ ಕುರಿತಾಗಿ ಒಂದು ರೋಚಕವಾದ ಕಥೆ ಇದೆ. ಪುರಾಣಗಳ ಪ್ರಕಾರ ಮಲ್ಲಿಗೆಯ ವಿವಿಧ ತಳಿಗಳು ಇಂದ್ರದೇವನ ಸ್ವರ್ಗಲೋಕದ ನಂದನವನದಲ್ಲಿ ಇದ್ದವಂತೆ. ದ್ವಾಪರ ಯುಗದಲ್ಲಿ ಪ್ರಭು ಶ್ರೀ ಕೃಷ್ಣ ಪರಮಾತ್ಮರು ತಮ್ಮ ಪತ್ನಿ ಸತ್ಯಭಾಮಿಗಾಗಿ ನಂದನವನದಿಂದ ಪಾರಿಜಾತವನ್ನು ಭೂಲೋಕಕ್ಕೆ ತಂದಾಗ ಅದರೊಂದಿಗೆ ಮಲ್ಲಿಗೆಯಂತಹ ಇತರ ಸುಗಂಧಿತ ಸಸ್ಯಗಳನ್ನು ಸಹ ಭೂಲೋಕಕ್ಕೆ ತಂದರು ಎಂಬ ಉಲ್ಲೇಖವಿದೆ. ಹೀಗಾಗಿ ಮಲ್ಲಿಗೆಯನ್ನು ಸ್ವರ್ಗಲೋಕದ ಪುಷ್ಪ ಅಥವಾ ದೇವಲೋಕದ ಪುಷ್ಪ ಎಂದು ಕರೆಯಲಾಗುತ್ತದೆ.
ಹಿಂದೂ ಪುರಾಣಗಳ ಪ್ರಕಾರ ಪ್ರೇಮದ ದೇವರಾದಂತಹ ಕಾಮದೇವನು ಕಬ್ಬಿನ ಬಿಲ್ಲನ್ನ ಮತ್ತು 5 ಬಗೆಯ ಹೂಗಳ ಬಾಣಗಳನ್ನು ಬಳಸುತ್ತಿದ್ದನಂತೆ. ಆ 5 ಪವಿತ್ರ ಹೂಗಳಲ್ಲಿ ಮಲ್ಲಿಗೆಯೂ ಸಹ ಮುಖ್ಯವಾದದ್ದು. ಮಲ್ಲಿಗೆಯ ತೀವ್ರವಾದ ಸುಗಂಧ ಮನುಷ್ಯನ ಮನಸ್ಸಿನ ಪ್ರೇಮದ ಭಾವನೆಯನ್ನು ಜಾಗೃತಗೊಳಿಸುತ್ತದೆ. ಕಾಮದೇವ ವಸಂತ ಕಾಲದ ಅಧಿಪತಿಯೂ ಹೌದು. ಮಲ್ಲಿಗೆ ವಸಂತ ಹಾಗೂ ಬೇಸಿಗೆ ಕಾಲದಲ್ಲಿ ಹೇರಳವಾಗಿ ಅರಳುವುದರಿಂದ ಇದನ್ನು ಕಾಮದೇವನಿಗೆ ಅತ್ಯಂತ ಪ್ರಿಯವಾದ ಪುಷ್ಪ ಎಂದು ಪರಿಗಣನೆ ಮಾಡಲಾಗುತ್ತದೆ. ಧಾರ್ಮಿಕ ಮಹತ್ವ. ಮಲ್ಲಿಗೆಯ ಹೂ ಅದರ ಬಿಳಿ ಬಣ್ಣ ಮತ್ತು ಪವಿತ್ರ ಸುಗಂಧದಿಂದಲೇ ಹಲವು ದೇವಾನುದೇವತೆಗಳಿಗೆ ಅತ್ಯಂತ ಪ್ರಿಯವಾದದ್ದಾಗಿದೆ. ಮಲ್ಲಿಗೆಯ ಹೂ ಬಿಳಿಯದ್ದಾಗಿದ್ದು ಪ್ರಶಾಂತ ಸುಗಂಧವನ್ನು ನೀಡುವುದರಿಂದಲೇ ಅದನ್ನು ಸಾತ್ವಿಕ ಪುಷ್ಪ ಎಂದು ಕರೆಯಲಾಗುತ್ತದೆ. ದೇವರಿಗೆ ಪೂಜೆಯನ್ನು ಸಲ್ಲಿಸುವಾಗ ನಮ್ಮ ಮನಸ್ಸು ಮಲ್ಲಿಗೆಯಷ್ಟೇ ನಿರ್ಮಲವಾಗಿರಬೇಕು ಎಂಬುದು ಪರಿಶುದ್ಧ ಬಿಳಿ ಬಣ್ಣದ ಮಲ್ಲಿಗೆಯನ್ನು ದೇವರ ಪೂಜೆಯಲ್ಲಿ ಬಳಸುವುದರ ಹಿಂದಿರುವ ಸದುದ್ದೇಶವಾಗಿದೆ. ಮಲ್ಲಿಗೆಯ ಸುವಾಸನೆ ಪೂಜಾ ಸ್ಥಳದಲ್ಲಿ ಧನಾತ್ಮಕ ಕಂಪನಗಳನ್ನು ಸೃಷ್ಟಿಸಿ ಭಕ್ತರಲ್ಲಿ ಏಕಾಗ್ರತೆ ಮತ್ತು ಪ್ರಶಾಂತತೆಯನ್ನು ಮೂಡಿಸುತ್ತದೆ. ಶಾಸ್ತ್ರಗಳ ಪ್ರಕಾರ ಶ್ರೀಕೃಷ್ಣ ಪರಮಾತ್ಮರು, ಮಹಾಲಕ್ಷ್ಮೀ ದೇವಿ, ಶಿವ ಪರಮಾತ್ಮರಿಗೆ ಮಲ್ಲಿಗೆ ಎಂದರೆ ಅತಿ ಪ್ರಿಯವಾದದ್ದು. ಶ್ರೀಕೃಷ್ಣ ಪರಮಾತ್ಮರಿಗೆ ಸುಗಂಧಿತ ಪುಷ್ಪಗಳೆಂದರೆ ಬಹಳ ಇಷ್ಟ. ಮಲ್ಲಿಗೆ ಶುದ್ಧ ಬಿಳಿ ಬಣ್ಣ ಶುದ್ಧತೆಯ ಸಂಕೇತ. ಶ್ರೀಕೃಷ್ಣ ಪರಮಾತ್ಮರು ಶುದ್ಧ ಭಕ್ತಿಗೆ ಒಲಿಯುವುದರಿಂದ ಈ ಹೂ ಶ್ರೀಕೃಷ್ಣ ಪರಮಾತ್ಮರ ಪೂಜೆಯಲ್ಲಿ ಅತ್ಯಂತ ಶ್ರೇಷ್ಠ ಎಂದೇ ಪರಿಗಣಿಸಲಾಗುತ್ತದೆ. ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಬೃಂದಾವನದಲ್ಲಿ ಗೋಪಿಕೆಯರೊಂದಿಗೆ ಮಲ್ಲಿಗೆಯ ಬಳ್ಳಿಗಳ ನಡುವೆ ವಿಹರಿಸುತ್ತಿದ್ದರು ಎಂಬ ಉಲ್ಲೇಖವಿದೆ. ಮಲ್ಲಿಗೆಯಿಂದ ಪ್ರಭು ಶ್ರೀಕೃಷ್ಣ ಪರಮಾತ್ಮರನ್ನು ಪೂಜಿಸಿದರೆ ಸಮೃದ್ಧಿ ಮತ್ತು ಸಂಪತ್ತು ಲಭಿಸುತ್ತದೆ. ದೇವಾನುದೇವತೆಗಳಿಗೆ ಪ್ರಿಯವಾದ ಹೂವನ್ನು ಅರ್ಪಣೆ ಮಾಡಿ ಪೂಜಿಸಿದರೆ ಶೀಘ್ರ ಫಲ ದೊರೆಯುತ್ತದೆ. ಇದೇ ಕಾರಣಕ್ಕಾಗಿಯೇ ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಮಲ್ಲಿಗೆ ಇಲ್ಲದೆ ಪೂಜೆಯ ಪೂರ್ಣ ಎಂಬ ನಂಬಿಕೆ ಇದೆ. ಸಂಪತ್ತಿನ ದೇವತೆಯಾದ ಮಹಾಲಕ್ಷ್ಮೀ ದೇವಿಗೂ ಸಹ ಮಲ್ಲಿಗೆಯ ಸುಗಂಧ ಮತ್ತು ಬಿಳಿ ಬಣ್ಣ ಅತ್ಯಂತ ಪ್ರಿಯವಾದದ್ದು. ಮಹಾಲಕ್ಷ್ಮೀ ದೇವಿಗೆ ಮೀಸಲಾದ ಶುಕ್ರವಾರದಂದು ಮಲ್ಲಿಗೆಯ ಪುಷ್ಪದಿಂದ ಅರ್ಚನೆಯನ್ನು ಮಾಡೋದ್ರಿಂದ ದೇವಿಯು ಪ್ರಸನ್ನಳಾಗಿ ಮನೆಯಲ್ಲಿ ಐಶ್ವರ್ಯ ಮತ್ತು ಸೌಭಾಗ್ಯವನ್ನು ಕರುಣಿಸುತ್ತಾರೆ ಎಂಬ ಪ್ರತೀತಿ ಇದೆ. ಜ್ಞಾನ ದೇವತೆಯಾದ ಸರಸ್ವತಿ ಮಾತೆ ಶ್ವೇತಾಂಬರಿ ಅಂದರೆ ಬಿಳಿ ವಸ್ತ್ರಧಾರಿಣಿ ಸರಸ್ವತಿ ದೇವಿಗೆ ಕೆಂಪು ಅಥವಾ ಗಾಢ ಬಣ್ಣದ ಹೂಗಳಿಗಿಂತ ಮಲ್ಲಿಗೆಯಂತಹ ಬಿಳಿ ಪುಷ್ಪಗಳೇ ಹೆಚ್ಚು ಪ್ರಿಯವಾಗಿವೆ. ಮಲ್ಲಿಗೆಯ ಶುಭ್ರ ಬಿಳಿ ಬಣ್ಣವು ನಿರ್ಮಲ ಮನಸ್ಸು ಮತ್ತು ಪರಿಶುದ್ಧ ಜ್ಞಾನವನ್ನು ಪ್ರತಿನಿಧಿಸುತ್ತದೆ. ಸರಸ್ವತಿ ದೇವಿ ಬುದ್ಧಿಶಕ್ತಿಯ ದೇವತೆ. ಮಲ್ಲಿಗೆಯ ಸುವಾಸನೆಯು ಮೆದುಳನ್ನು ಶಾಂತಗೊಳಿಸಿ ಏಕಾಗ್ರತೆ ಮತ್ತು ಸ್ಮರಣ ಶಕ್ತಿಯನ್ನು ವೃದ್ಧಿ ಮಾಡಲು ಸಹಾಯ ಮಾಡುತ್ತದೆ. ಇದು ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಸಕ್ತಿಯನ್ನು ಮೂಡಿಸಲು ಪೂರಕವಾದಂತಹ ಪರಿಸರವನ್ನು ನಿರ್ಮಿಸುತ್ತದೆ. ಇದೇ ಕಾರಣಕ್ಕಾಗಿಯೇ ಮಲ್ಲಿಗೆ ಸರಸ್ವತಿ ದೇವಿಗೆ ಬಹಳ ಪ್ರಿಯವಾದ ಪುಷ್ಪ. ಸರಸ್ವತಿ ದೇವಿಗೆ ಮೀಸಲಾದಂಥ ವಸಂತ ಪಂಚಮಿಯ ದಿನದಂದು ಮಲ್ಲಿಗೆಯಿಂದ ಅರ್ಚನೆಯನ್ನು ಮಾಡುವುದು ಅತ್ಯಂತ ಮಂಗಳಕರ. ಶಿವ ಪರಮಾತ್ಮರಿಗೂ ಬಿಳಿ ಬಣ್ಣದ ಹೂಗಳೆಂದರೆ ಬಹಳ ಅಚ್ಚುಮೆಚ್ಚು. ಶಿವಪುರಾಣದ ಪ್ರಕಾರ ಮಲ್ಲಿಗೆಯಿಂದ ಶಿವದೇವರನ್ನು ಪೂಜಿಸುವುದರಿಂದ ಮೋಕ್ಷ ಮತ್ತು ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಶ್ರೀಶೈಲದ ಮಲ್ಲಿಕಾರ್ಜುನ ಸ್ವಾಮಿಯ ಹೆಸರೇ ಮಲ್ಲಿಗೆಯೊಂದಿಗೆ ಬೆಸೆದುಕೊಂಡಿದೆ. ಮಲ್ಲಿಗೆಯ ಔಷಧೀಯ ಲಾಭಗಳು. ಮಲ್ಲಿಗೆಯ ಅತ್ಯಂತ ದೊಡ್ಡ ಗುಣವೆಂದರೆ ಅದರ ಸುಗಂಧ. ಮಲ್ಲಿಗೆಯ ಸುಗಂಧ ಮೆದುಳಿನಲ್ಲಿ ಎಂಡೋರ್ಫಿನ್ ಎಂಬ ಸಂತಸದ ಹಾರ್ಮೋನನ್ನು ಬಿಡುಗಡೆ ಮಾಡಿಸುತ್ತದೆ. ಈ ಹಾರ್ಮೋನ್ ಆತಂಕವನ್ನೆಲ್ಲ ದೂರಾಗಿಸಿ ತಕ್ಷಣವೇ ಮನಸ್ಸನ್ನು ಶಾಂತಗೊಳಿಸುತ್ತದೆ. ರಾತ್ರಿ ಮಲಗುವ ಮೊದಲು ಮಲ್ಲಿಗೆಯ ಸುವಾಸನೆಯನ್ನು ಹೀರಿಕೊಳ್ಳೋದ್ರಿಂದ ಗಾಢವಾದ ಮತ್ತು ನೆಮ್ಮದಿಯ ನಿದ್ರೆ ಬರುತ್ತದೆ. ಮಲ್ಲಿಗೆಯ ಎಣ್ಣೆಯು ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತದೆ. ಮಲ್ಲಿಗೆ ಎಣ್ಣೆಯಲ್ಲಿರುವಂಥ ಆಂಟಿ ಆಕ್ಸಿಡೆಂಟ್ಗಳು ಚರ್ಮ ಸುಕ್ಕಾಗುವುದನ್ನು ತಡೆಯುತ್ತವೆ. ಮಲ್ಲಿಗೆ ಎಣ್ಣೆಯನ್ನು ಕೂದಲಿಗೆ ಲೇಪಿಸಿಕೊಳ್ಳೋದ್ರಿಂದ ಕೂದಲಿನ ಬುಡ ಬಲಗೊಳ್ಳುತ್ತದೆ. ಮಲ್ಲಿಗೆ ಶೀತಕಾರಿ ಗುಣವನ್ನು ಹೊಂದಿರುತ್ತದೆ. ಮಲ್ಲಿಗೆಯ ಎಲೆಗಳನ್ನು ಅಗಿಯುವುದರಿಂದ ಬಾಯಿಯ ಹುಣ್ಣು ಶಮನವಾಗುತ್ತದೆ ಎಂದು ಆಯುರ್ವೇದ ಶಾಸ್ತ್ರಗಳು ಉಲ್ಲೇಖಿಸುತ್ತವೆ. ಕಣ್ಣುರಿ ಉಂಟಾದಾಗ ತಾಜಾ ಮಲ್ಲಿಗೆ ಹೂಗಳನ್ನು ಕಣ್ಣಿನ ಮೇಲೆ ಇಟ್ಕೊಳ್ಳೋದ್ರಿಂದ ತಂಪು ದೊರೆತು ಉರಿ ಕಡಿಮೆಯಾಗುತ್ತದೆ. ಮಲ್ಲಿಗೆ ಎಲೆಯ ರಸವನ್ನು ಗಾಯಕ್ಕೆ ಲೇಪಿಸಿದರೆ ಗಾಯ ಬೇಗನೆ ವಾಸಿಯಾಗುತ್ತದೆ. ಆತ್ಮೀಯರೇ, ಮಲ್ಲಿಗೆಯ ಹೂವಿನ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾ ಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಧನ್ಯವಾದಗಳು.